ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ ತಿಂಗಳ ಮೊದಲನೇ ಟ್ರೇಡಿಂಗ್ ಸೆಷನ್ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಮಾರ್ಕೆಟಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ ಇವತ್ತು ಕೂಡ 545 ಪಾಯಿಂಟ್ಗಳ ರ್ಯಾಲಿ ನೋಡೋದಕ್ಕೆ ಸಿಕ್ತು. ನಿಫ್ಟಿ ಕೂಡ 181 ಪಾಯಿಂಟ್ ಅಪ್ಸೈಡಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಈಗ 17,340 ರೇಂಜಲ್ಲಿ ಕ್ಲೋಸ್ ಆಗಿದೆ. ಸ್ಟ್ರಾಂಗ್ ಮೊಮೆಂಟಮ್ ನಿಫ್ಟಿಯಲ್ಲಿ ಕಂಟಿನ್ಯೂ ಆಗ್ತಿದೆ. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 411 ಪಾಯಿಂಟ್ ಅಪ್ಸೈಡಲ್ಲಿ ಇವತ್ತು ಕ್ಲೋಸ್ ಆಯಿತು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನ ಗಮನಿಸಿದಾಗ ಆಟೋ ಸೆಕ್ಟರ್ನ ಸ್ಟಾಕ್ಸ್ ಇವತ್ತು ಟಾಪ್ ಗೇನರ್ಸ್ ಆಗಿದ್ದಾವೆ. ಟಾಟಾ ಮೋಟಾರ್ಸ್, M&M ಎರಡು ಸ್ಟಾಕ್ಗಳಲ್ಲಿ 6%ಗೂ ಹೆಚ್ಚಿನ ಒಂದು ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಅದಾನಿ ಪೋರ್ಟ್ಸ್ ಕೂಡ 5% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. UPL ಇವತ್ತು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಒಂದು ರೀಸನ್ ಇಂದ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ONGC ಕೂಡ 3% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ ಸೆಗ್ಮೆಂಟ್ ಅಲ್ಲಿ ಫಾರ್ಮಾ ಸೆಕ್ಟರ್ ನ ಸ್ಟಾಕ್ ಕಾಣಿಸ್ತಿದೆ. ಸನ್ ಫಾರ್ಮಾ ಇವತ್ತು 2.5% ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. HDFC ಲೈಫ್, HUL ಕೂಡ ಇವತ್ತು ಡೌನ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ರಿಟಾನಿಯಾ ಮತ್ತೆ ಡಿವಿಸ್ ಲ್ಯಾಬ್ ಅಲ್ಲೂ ಕೂಡ 1% ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೆಕ್ಟರ್ ವೈಸ್ ಡೇಟಾವನ್ನ ಗಮನಿಸಿದಾಗ ನಿಫ್ಟಿ ಫಾರ್ಮಾ ಇವತ್ತು ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಒಂದು ಫ್ಲಾಟ್ ಕ್ಲೋಸಿಂಗ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಟಾಪ್ ಗೇನರ್ ಸೆಕ್ಟರ್ ಆಟೋ ಸೆಕ್ಟರ್ ಆಗಿರುತ್ತೆ. ಟಾಟಾ ಮೋಟಾರ್, M&M ಎರಡು ಸ್ಟಾಕ್ಗಳು ಕೂಡ 6% ನಷ್ಟು ರ್ಯಾಲಿ ಆಗಿರೋದ್ರಿಂದ ನಿಫ್ಟಿ ಆಟೋ ಇವತ್ತು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನಿಫ್ಟಿ ಮೀಡಿಯಾದಲ್ಲೂ ಕೂಡ ಒಳ್ಳೆ ಒಂದು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ನಿಫ್ಟಿ ಐಟಿ ಈಗ ಕನ್ಸಾಲಿಡೇಟ್ ಆಗ್ತಿದೆ. ನಿಫ್ಟಿ ಐಟಿ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಟ್ರೇಡ್ ಆಗ್ತಾ ಇದೆ. FII DII ಡೇಟಾವನ್ನ ಗಮನಿಸಿದಾಗ FIIs ಇವತ್ತು 2,320 ಕೋಟಿ ಅಮೌಂಟ್ ನ ಶೇರ್ಗಳನ್ನ ಬೈ ಮಾಡ್ಕೊಂಡಿದ್ದಾರೆ. ಸೊ ಒಳ್ಳೆ ಒಂದು ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ. DIIs ಇವತ್ತು ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 822 ಕೋಟಿ ಅಮೌಂಟ್ ನ ಶೇರ್ಗಳನ್ನ DII ಸೆಲ್ ಮಾಡಿದ್ದಾರೆ. ಜುಲೈ ತಿಂಗಳ GST ಕಲೆಕ್ಷನ್ ಡೇಟಾ ಕೂಡ ನೋಡೋದಕ್ಕೆ ಸಿಗ್ತದೆ. 1.5 ಲಕ್ಷ ಕೋಟಿಯಷ್ಟು ಅಮೌಂಟ್ ನ GST ಕಲೆಕ್ಷನ್ ಆಗಿದೆ. ಸೊ ಹೈಯೆಸ್ಟ್ ಎವರ್ GST ಕಲೆಕ್ಷನ್ ಕೂಡ ನಮಗೆ ಜುಲೈ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಜೂನ್ ತಿಂಗಳಲ್ಲಿ 1.44 ಲಕ್ಷ ಕೋಟಿಯಷ್ಟು GST ಕಲೆಕ್ಷನ್ ಆಗಿತ್ತು. ಕಳೆದ 5 ತಿಂಗಳಿಂದ 1.4 ಲಕ್ಷ ಕೋಟಿಗೂ ಹೆಚ್ಚಿನ ಒಂದು GST ಕಲೆಕ್ಷನ್ ಆಗ್ತಿದೆ. ಇದು ಖಂಡಿತವಾಗ್ಲೂ ಮಾರ್ಕೆಟ್ಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ ಆಟೋ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ತಮ್ಮ ಜುಲೈ ಸೇಲ್ಸ್ ಡೇಟಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಟಾಟಾ ಮೋಟರ್ಸ್ ನಲ್ಲಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ಮೇಜರ್ ರೀಸನ್ ಇವರ ಸೇಲ್ಸ್ ತುಂಬಾನೇ ಇಂಪ್ರೂವ್ ಆಗಿದೆ. ಜುಲೈ ತಿಂಗಳಲ್ಲಿ ಇವರು 51% ಸೇಲ್ಸ್ ಗ್ರೋತ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ, ಅಂದ್ರೆ ಕಳೆದ ವರ್ಷದ ಜುಲೈ ತಿಂಗಳಿಗೆ ಕಂಪೇರ್ ಮಾಡಿದಾಗ. ಸೊ ಇವರ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 57% ನಷ್ಟು ಗ್ರೋ ಆಗಿದೆ ಜುಲೈ ತಿಂಗಳಲ್ಲಿ. ಹಾಗೆಯೇ ಇವರ ಕಮರ್ಷಿಯಲ್ ವೆಹಿಕಲ್ ಸೇಲ್ಸ್ ನಲ್ಲೂ ಕೂಡ 43% ನ ಗ್ರೋತ್ ಕಾಣಿಸ್ತಿದೆ. ಸೊ ಇದು ಡೊಮೆಸ್ಟಿಕ್ ಸೇಲ್ಸ್ ಆಗಿರುತ್ತೆ. ಹಾಗೆ ಇವರು ಜಾಗ್ವಾರ್ ಲ್ಯಾಂಡ್ ರೋವರ್ ನ ಸೇಲ್ಸ್ ಅನ್ನ ಸೆಪರೇಟ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಮಾರುತಿ ಸುಜುಕಿ ಕೂಡ ತಮ್ಮ ಸೇಲ್ಸ್ ಡೇಟಾವನ್ನು ಅನೌನ್ಸ್ ಮಾಡಿದ್ದಾರೆ. ಮಾರುತಿ ಸುಜುಕಿಯಲ್ಲಿ ಕೂಡ ಇಯರ್ ಆನ್ ಇಯರ್ ಸೇಲ್ಸ್ ನಲ್ಲಿ 8.28% ನಷ್ಟು ರೈಸ್ ಕಾಣಿಸ್ತಿದೆ. ಹಾಗೆ ಮಾರುತಿ ಸುಜುಕಿಯ ಮ್ಯಾನೇಜ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಕಾಂಪೋನೆಂಟ್ ಶಾರ್ಟೇಜ್ ನಿಂದ ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು. ಆ ಒಂದು ಕಾರಣದಿಂದ ಹೆಚ್ಚಿನ ಒಂದು ಸೇಲ್ಸ್ ಅನ್ನು ಡಿಕ್ಲೇರ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ. ಬಟ್ ಮಾರುತಿ ಸುಜುಕಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ನೊಂದಿಗೆ ಕ್ಲೋಸ್ ಆಗಿದೆ. ಸೊ ಮಾರುತಿ ಸುಜುಕಿ ಆಲ್ಮೋಸ್ಟ್ 9,000 ಲೆವೆಲ್ ಹತ್ರ ಈಗ ಟ್ರೇಡ್ ಆಗ್ತಾ ಇದೆ. ಸೊ ಓವರ್ ಆಲ್ ಆಟೋ ಸೆಕ್ಟರ್ ನ ಸ್ಟಾಕ್ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿಂದ ನಿಫ್ಟಿ ಆಟೋ ಸೆಕ್ಟರ್ ಅಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ಕಾಣಿಸ್ತು. ಯೆಸ್ ಬ್ಯಾಂಕ್ ಅಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಇವತ್ತು ನೋಡೋದಕ್ಕೆ ಸಿಕ್ಕಿತ್ತು. ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂತು. ಮತ್ತೆ ಮಾರ್ಕೆಟ್ ಕ್ಲೋಸಿಂಗ್ ಅವರ್ಸ್ ಅಲ್ಲೂ ಕೂಡ ಒಳ್ಳೆ ಒಂದು ಬೈಯಿಂಗ್ ಯೆಸ್ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಇಲ್ಲಿ ಕಾರ್ಲೈಲ್ ಗ್ರೂಪ್ ಮತ್ತೆ ಅಡ್ವೆಂಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅನ್ನುವಂತ ಒಂದು ರೂಮರ್ ಇತ್ತು. ಸೊ ಅದನ್ನ ಯೆಸ್ ಬ್ಯಾಂಕ್ ಈಗ ಕನ್ಫರ್ಮ್ ಮಾಡಿದ್ದಾರೆ. 8,900 ಕೋಟಿಯಷ್ಟು ಅಮೌಂಟ್ ಅನ್ನ ಈ ಎರಡು FIIs ಗಳು ಇನ್ವೆಸ್ಟ್ ಮಾಡ್ತಾರೆ. ಸೊ ಯೆಸ್ ಬ್ಯಾಂಕ್ ನಲ್ಲಿ ಎರಡು ಕಂಪನಿಗಳು 10% ನಷ್ಟು ಈಕ್ವಿಟಿಯನ್ನ ಹೋಲ್ಡ್ ಮಾಡ್ತಾರೆ. ಟೋಟಲ್ 20% ನಷ್ಟು ಹೋಲ್ಡಿಂಗ್ ಎರಡು ಕಂಪನಿಗಳಿಂದ ಬರುತ್ತೆ. ಈ ಒಂದು ಇನ್ವೆಸ್ಟ್ಮೆಂಟ್ ನಿಂದ ಯೆಸ್ ಬ್ಯಾಂಕ್ ನ ಬಿಸ್ನೆಸ್ ಸ್ವಲ್ಪ ಸ್ಟೇಬಿಲೈಸ್ ಆಗುತ್ತೆ. IDFC ಫಸ್ಟ್ ಬ್ಯಾಂಕ್ ಅಲ್ಲೂ ಕೂಡ ಇವತ್ತು 12% ನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. IDFC ಫಸ್ಟ್ ಬ್ಯಾಂಕ್ ಒಳ್ಳೆ ಒಂದು Q1 ರಿಸಲ್ಟ್ ಅನ್ನ ವೀಕೆಂಡ್ ಅಲ್ಲಿ ಡಿಕ್ಲೇರ್ ಮಾಡಿದ್ರು. ಇವರ NPA ಕೂಡ ತುಂಬಾನೇ ಕಮ್ಮಿ ಆಗಿತ್ತು. ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಪ್ರಾಫಿಟ್ಸ್ IDFC ಫಸ್ಟ್ ಬ್ಯಾಂಕ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ 60% ನಷ್ಟು ಆಲ್ ಟೈಮ್ ಹೈಯಿಂದ ಕರೆಕ್ಟ್ ಆಗಿತ್ತು. ಸೊ ಈ ಒಂದು ಒಳ್ಳೆ ರಿಸಲ್ಟ್ಸ್ ನಿಂದ IDFC ಫಸ್ಟ್ ಬ್ಯಾಂಕ್ ಅಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. 12% ನ ರ್ಯಾಲಿ ಒಂದೇ ದಿನದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಬ್ರೋಕರೇಜ್ಗಳು 52ರಿಂದ 53ರ ಟಾರ್ಗೆಟ್ ಪ್ರೈಸ್ ಅನ್ನ IDFC ಫಸ್ಟ್ ಬ್ಯಾಂಕ್ಗೆ ಕೊಡ್ತಿದ್ದಾರೆ. ಹಾಗೆ ICICI ಸೆಕ್ಯೂರಿಟೀಸ್ ಇಲ್ಲಿ 59ರ ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ನಜಾರಾ ಟೆಕ್ನಾಲಜೀಸ್ ಅಲ್ಲಿ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇವರು 1:1 ಬೋನಸ್ ಅನ್ನು ಕೂಡ ಜೂನ್ ಅಲ್ಲಿ ಡಿಕ್ಲೇರ್ ಮಾಡಿದ್ರು. ಆದ್ರೂ ಕೂಡ ಸ್ಟಾಕ್ ತುಂಬಾನೇ ಕರೆಕ್ಟ್ ಆಗಿತ್ತು. ನಜಾರಾ ಟೆಕ್ನಾಲಜೀಸ್ ಅಲ್ಲಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ಮೇಜರ್ ರೀಸನ್ ಇವರ ಜೂನ್ ಕ್ವಾರ್ಟರ್ ನ ರಿಸಲ್ಟ್ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಹಾಗೆ ರೆವೆನ್ಯೂ ಗ್ರೋತ್ ಅನ್ನ ಕಂಪನಿ ತೋರಿಸಿದ್ದಾರೆ. ಮೇಜರ್ ಆಗಿ ಗೇಮಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸೊ ಇವತ್ತು ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಲಾಕ್ ಆಗಿತ್ತು. 20% ಅಪ್ಸೈಡ್ ಅಲ್ಲಿ ನಜಾರಾ ಟೆಕ್ನಾಲಜೀಸ್ ಕ್ಲೋಸ್ ಆಗಿದೆ. ಜಿ ಎಂಟರ್ಟೈನ್ಮೆಂಟ್ ಮತ್ತೆ ಸೋನಿ ಕಂಪನಿ ಮರ್ಜ್ ಆಗುತ್ತೆ ಅನ್ನುವಂತ ನ್ಯೂಸ್ ಇತ್ತು. ಸೊ ಈ ಒಂದು ಮರ್ಜ್
ಮರ್ಜರ್ಗೆ BSE ಮತ್ತೆ NSE ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಸೊ ಜಿ ಎಂಟರ್ಟೈನ್ಮೆಂಟ್ ಮತ್ತೆ ಸೋನಿಯಾ ಮರ್ಜರ್ ಈಗ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸೊ ಎರಡು ಕಂಪನಿಗಳು ಮರ್ಜ್ ಆಗುತ್ತೆ. ಸೊ ಈ ಒಂದು ಮರ್ಜರ್ ನಿಂದ ಜಿ ಎಂಟರ್ಟೈನ್ಮೆಂಟ್ ಗೆ ತುಂಬಾನೇ ಪಾಸಿಟಿವ್ಸ್ ಇರುತ್ತೆ. ಜಿ ಎಂಟರ್ಟೈನ್ಮೆಂಟ್ ಕೂಡ ಅಷ್ಟೇ 350 ಲೆವೆಲ್ ಇಂದ ಕರೆಕ್ಟ್ ಆಗಿತ್ತು, ಈಗ 250 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇವತ್ತು ಹೆಚ್ಚಿನ ಒಂದು ಮೊಮೆಂಟಮ್ ಸ್ಟಾಕ್ ನಲ್ಲಿ ಕಾಣಿಸ್ತಿಲ್ಲ, ಏನಕ್ಕೆ ಈ ನ್ಯೂಸ್ ಆಲ್ರೆಡಿ ಗೊತ್ತಿದೆ ಮಾರ್ಕೆಟ್ಗೆ. ಸೊ ಎರಡು ಕಂಪನಿಗಳು ಮರ್ಜ್ ಆಗುತ್ತೆ ಅನ್ನುವಂತ ನ್ಯೂಸ್ ಆಲ್ರೆಡಿ ಬಂದಿತ್ತು. ಸೊ ಜಸ್ಟ್ ಈಗ ಅಪ್ರೂವಲ್ ಸಿಕ್ಕಿದೆ. ಸೊ ಕಂಪ್ಲೀಟ್ ಮರ್ಜರ್ ನ ನಂತರ ಒಳ್ಳೆ ಒಂದು ಮೊಮೆಂಟಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ITC ಇವತ್ತು 1.5% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ITC ಅಲ್ಲಿ ಬ್ರೋಕರೇಜ್ ಗಳು 4,000 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಬಹುದು ಅನ್ನುವಂತ ಒಂದು ಪ್ರೆಡಿಕ್ಷನ್ ಅನ್ನ ಮಾಡಿದ್ರು. ಬಟ್ ITC 4,389 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಏನು ಪ್ರಾಫಿಟ್ಸ್ ನ ಎಸ್ಟಿಮೇಷನ್ ಇತ್ತು ಅದಕ್ಕಿಂತ ಒಳ್ಳೆ ಒಂದು ಪ್ರಾಫಿಟ್ಸ್ ITC ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಹಾಗೆ ಇವರು ಜೂನ್ 2021 ಕ್ವಾರ್ಟರ್ ನಲ್ಲಿ 3,276 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲಿ ರಿಸಲ್ಟ್ಸ್ ಅನ್ನ ಗಮನಿಸುವಾಗ ಮೊದಲನೇ ಕಾಲಮ್ ಏನಿದೆ ಅದು ಈ ಕ್ವಾರ್ಟರ್ ನ ಡೇಟಾ ಆಗಿರುತ್ತೆ. ಹಾಗೆ ಎರಡನೇ ಕಾಲಮ್ ಅಲ್ಲಿ ITC ಕಳೆದ ವರ್ಷ ಜೂನ್ 2021 ಡೇಟಾವನ್ನ ಕೊಟ್ಟಿದ್ದಾರೆ. ಸೊ ಕೆಲವೊಂದಿಷ್ಟು ಕಂಪನಿಗಳು ಈ ರೀತಿಯಲ್ಲಿ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಫಸ್ಟ್ ಎರಡು ಕಾಲಮ್ ಅಲ್ಲಿ ಕೊಡ್ತಾರೆ. ಮೇಜರ್ ಕಂಪನೀಸ್ ಮೊದಲ ಎರಡು ಕಾಲಮ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪ್ಯಾರಿಸನ್ಸ್ ಅನ್ನೇ ಕೊಟ್ಟಿರ್ತಾರೆ. ಸೊ ಡೇಟ್ಸ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರು ಕೂಡ ಪ್ರಾಫಿಟ್ಸ್ ಜಾಸ್ತಿ ಆಗಿದೆ. ಮಾರ್ಚ್ 2022 ITC 4,200 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಈಗ ಪ್ರಾಫಿಟ್ಸ್ ಆಲ್ಮೋಸ್ಟ್ 4,400 ಕೋಟಿಯಷ್ಟು ಇದೆ. ಸೊ ಬ್ರೋಕರೇಜ್ ನ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ಪ್ರಾಫಿಟ್ಸ್ ITC ಕಡೆಯಿಂದ ಕಾಣಿಸ್ತಿದೆ. ಹಾಗೆ ಅವರ ಟೋಟಲ್ ರೆವೆನ್ಯೂನ ಈ ಕ್ವಾರ್ಟರ್ ಅಲ್ಲಿ ಗಮನಿಸಿದಾಗ 20,152 ಕೋಟಿ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಕಳೆದ ಕ್ವಾರ್ಟರ್ ನಲ್ಲೂ ಕೂಡ 18,252 ಕೋಟಿ ರೆವೆನ್ಯೂ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಓವರ್ ಆಲ್ ರೆವೆನ್ಯೂ ಕೂಡ 2,000 ಕೋಟಿಯಷ್ಟು ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ಹಾಗೆ ಎಕ್ಸ್ಪೆನ್ಸಸ್ ಗೆ ಬಂದಾಗ ನಮಗೆ ಎಕ್ಸ್ಪೆನ್ಸಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತದೆ. ಒಳ್ಳೆ ಒಂದು ರೆವೆನ್ಯೂ ಜನರೇಷನ್ ಇರೋದ್ರಿಂದ ಪ್ರಾಫಿಟ್ಸ್ ಕೂಡ ಜಾಸ್ತಿ ಆಗಿದೆ. ITC ಒಂದು ಕಾಂಗ್ಲೋಮರೇಟ್ ಬಿಸ್ನೆಸ್, ಮೇಜರ್ ಆಗಿ ಸಿಗರೆಟ್ ಮತ್ತೆ FMCG ಇಂದ ಹೆಚ್ಚಿನ ಒಂದು ರೆವೆನ್ಯೂನ ಇವರು ಜನರೇಟ್ ಮಾಡ್ತಾರೆ. ಸೊ ಇಲ್ಲಿ ನೀವು ಗಮನಿಸಬಹುದು ಸಿಗರೆಟ್ ಮತ್ತೆ FMCG ಬಿಸ್ನೆಸ್ ನಿಂದ ಇವರು ರೆವೆನ್ಯೂನ ಏನು ಜನರೇಟ್ ಮಾಡಿದ್ದಾರೆ ಅದು ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ. ಹಾಗೆ FMCG ಅಲ್ಲಿ ಒಳ್ಳೆ ಒಂದು ಗ್ರೋತ್ ಅನ್ನ ITC ತೋರಿಸ್ತಿದ್ದಾರೆ. ಸೊ ಈ ಒಂದು ಕ್ವಾರ್ಟರ್ ನಲ್ಲಿ ಮೇಜರ್ ಪ್ಲೇಯರ್ ಆಗಿದ್ದು ಆಗ್ರಿ ಬಿಸ್ನೆಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಕಾಣಿಸ್ತಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂಸ್ ಆಲ್ಮೋಸ್ಟ್ ಡಬಲ್ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕೂಡ ರೆವೆನ್ಯೂ ನಲ್ಲಿ ಆಲ್ಮೋಸ್ಟ್ 80% ಗ್ರೋತ್ ಆಗ್ರಿ ಬಿಸ್ನೆಸ್ ನಲ್ಲಿ ಕಾಣಿಸ್ತಿದೆ. ಪೇಪರ್ ಹಾಗೆ ಪ್ಯಾಕೇಜಿಂಗ್ ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. ಇಲ್ಲೂ ಕೂಡ ರೆವೆನ್ಯೂಸ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹೋಟೆಲ್ ಸೆಗ್ಮೆಂಟ್, ಅದರ್ ಸೆಗ್ಮೆಂಟ್ ಅಲ್ಲೂ ಕೂಡ ರೆವೆನ್ಯೂಸ್ ಜಾಸ್ತಿ ಆಗ್ತಾ ಇದೆ. ಸೊ ಓವರ್ ಆಲ್ ಒಂದು ಸೂಪರ್ ರಿಸಲ್ಟ್ ಅನ್ನ ITC ಡಿಕ್ಲೇರ್ ಮಾಡಿದರೆ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ಸ್ ITC ಕಡೆಯಿಂದ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ ಒಂದು ಕ್ವಾರ್ಟರ್ ನಲ್ಲಿ ITC ಯಾವುದೇ ರೀತಿಯ ಡಿವಿಡೆಂಡ್ ಗಳನ್ನ ಡಿಕ್ಲೇರ್ ಮಾಡಿಲ್ಲ. ಸೊ ವರ್ಷದಲ್ಲಿ 2 ಸಾರಿ ಇವರು ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಮೇಜರ್ ಆಗಿ ಕ್ವಾರ್ಟರ್ 4 ನಲ್ಲಿ ಹಾಗೆ ಕ್ವಾರ್ಟರ್ 2 ನಲ್ಲಿ ಡಿವಿಡೆಂಡ್ ಬರುವಂತ ಸಾಧ್ಯತೆಗಳು ಇರುತ್ತೆ. UPL ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸ್ಟಾಕ್ ಇವತ್ತು 2.5% ಅಪ್ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. UPL ನ ರೆವೆನ್ಯೂಸ್ ನಾವು ಕಂಪೇರ್ ಮಾಡಿದಾಗ ಇಯರ್ ಆನ್ ಇಯರ್ ರೆವೆನ್ಯೂ ಜಾಸ್ತಿ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂನ ಕಂಪೇರ್ ಮಾಡಿದಾಗ ತುಂಬಾನೇ ಫಾಲ್ ರೆವೆನ್ಯೂ ನಲ್ಲಿ ಕಾಣಿಸ್ತಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಗಳನ್ನ ಗಮನಿಸಿದಾಗ ಈ ಒಂದು ಕ್ವಾರ್ಟರ್ ನಲ್ಲಿ ಕಳೆದ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕಮ್ಮಿ ಆಗಿದೆ. ಕಳೆದ ಕ್ವಾರ್ಟರ್ ನಲ್ಲಿ 13,923 ಕೋಟಿಯ ಎಕ್ಸ್ಪೆನ್ಸಸ್ ಇತ್ತು. ಸೊ ಈಗ ಅದನ್ನ 10,000 ಕೆಳಗಡೆಗೆ ಇವರು ರಿಡ್ಯೂಸ್ ಮಾಡಿದ್ದಾರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಓವರ್ ಆಲ್ ನೆಟ್ ಪ್ರಾಫಿಟ್ಸ್ ಅನ್ನ ನಾವು ಗಮನಿಸಿದಾಗ ಈ ಕ್ವಾರ್ಟರ್ ನಲ್ಲಿ UPL 1,000 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಅದೇ ಕಳೆದ ಕ್ವಾರ್ಟರ್ ನಲ್ಲಿ ಇವರ ಪ್ರಾಫಿಟ್ 1,735 ಕೋಟಿ ಇತ್ತು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಕಾಣಿಸ್ತಿದೆ. ಸೊ ಇಲ್ಲಿ ಮೇಜರ್ ಆಗಿ ಇವರ ರೆವೆನ್ಯೂ ತುಂಬಾನೇ ಕಮ್ಮಿ ಆಗಿದೆ. ಆ ಒಂದು ಕಾರಣದಿಂದ ಕಳೆದ ಕ್ವಾರ್ಟರ್ ಗೆ ಕಂಪೇರ್ ಮಾಡಿದಾಗ ಅಷ್ಟು ಒಳ್ಳೆ ಪ್ರಾಫಿಟ್ಸ್ ಅನ್ನ UPL ಡಿಕ್ಲೇರ್ ಮಾಡಿಲ್ಲ. 5G ಸ್ಪೆಕ್ಟ್ರಮ್ನ ಆಕ್ಷನ್ ಇವತ್ತಿಗೆ ಮುಗಿದಿದೆ. ಟೋಟಲ್ ಆಗಿ 1,50,173 ಕೋಟಿಯ 5G ಸ್ಪೆಕ್ಟ್ರಮ್ಗೆ ಬಿಡ್ಡಿಂಗ್ ನಡೆದಿದೆ. ಅನಲಿಸ್ಟ್ಗಳ ಪ್ರಕಾರ ಜಿಯೋ ಹೆಚ್ಚಿನ ಒಂದು ಬಿಡ್ಡಿಂಗ್ ಅನ್ನು ಸಲ್ಲಿಸಿದರೆ 84,500 ಕೋಟಿಯ ಬಿಡ್ಡಿಂಗ್ ಜಿಯೋ ಕಡೆಯಿಂದ ಬರ್ತಿರೋದು ಕಾಣಿಸ್ತಿದೆ. ಸೆಕೆಂಡ್ ಹೈಯೆಸ್ಟ್ ಬಿಡ್ಡಿಂಗ್ ಭಾರತಿ ಏರ್ಟೆಲ್ನ ಕಡೆಯಿಂದ ಬಂದಿದೆ. ಹಾಗೆ ವೊಡಾಫೋನ್ ಐಡಿಯಾ ಕೂಡ ಇಲ್ಲಿ 18,500 ಕೋಟಿಯ ಬಿಡ್ಡಿಂಗ್ ಅನ್ನ ಸಲ್ಲಿಸಿದ್ದಾರೆ. ಸೊ ಕೊನೆಯದಾಗಿ ಅದಾನಿ ಎಂಟರ್ಪ್ರೈಸಸ್ 800ರಿಂದ 900 ಕೋಟಿಯ ಬಿಡ್ಡಿಂಗ್ ಅನ್ನ ಸಲ್ಲಿಸಿದ್ದಾರೆ. ಅದಾನಿ ಗ್ರೂಪ್ ಟೆಲಿಕಾಂ ಸೆಕ್ಟರ್ಗೆ ಎಂಟರ್ ಆಗ್ತಿಲ್ಲ. ಆ ಒಂದು ಕಾರಣದಿಂದ ಅವರಿಗೆ ಹೆಚ್ಚಿನ ಒಂದು ಸ್ಪೆಕ್ಟ್ರಮ್ನ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಅವರೊಂದು ಪ್ರೈವೇಟ್ ನೆಟ್ವರ್ಕ್ ಅನ್ನ ಅವರ ಏರ್ಪೋರ್ಟ್ ಗಳಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಕಮ್ಮಿ ಸ್ಪೆಕ್ಟ್ರಮ್ಗೆ ಅವರು ಬಿಡ್ಡಿಂಗ್ ಅನ್ನ ಸಲ್ಲಿಸಿದ್ದಾರೆ. ಸೊ ಕ್ಲಿಯರ್ ಆಗಿ ಇಲ್ಲಿ ರಿಲಯನ್ಸ್ ಹೆಚ್ಚಿನ ಅಗ್ರೆಸಿವ್ ಬಿಡ್ಡಿಂಗ್ ಅನ್ನ ಸಲ್ಲಿಸ್ತಿದ್ದಾರೆ. ಸೊ ವೊಡಾಫೋನ್ ಐಡಿಯಾಗೆ ಫಂಡ್ಸ್ ನ ಪ್ರಾಬ್ಲಮ್ ಇತ್ತು. ಆ ಒಂದು ರೀಸನ್ ಇಂದ ಅವರು ಹೆಚ್ಚಿನ ಒಂದು ಬಿಡ್ಡಿಂಗ್ ಅನ್ನ ಸಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಕಸ್ಮಾತ್ ಅದಾನಿ ಎಂಟರ್ಪ್ರೈಸಸ್ ಏನಾದರೂ ಟೆಲಿಕಾಂ ಸೆಕ್ಟರ್ಗೆ ಎಂಟ್ರಿಯನ್ನ ಕೊಡ್ತೀವಿ ಅಂತ ಹೇಳಿ ಹೆಚ್ಚಿನ ಒಂದು ಅಗ್ರೆಸಿವ್ ಬಿಡ್ಡಿಂಗ್ ಅನ್ನ ಮಾಡಿದ್ರೆ ರಿಲಯನ್ಸ್ ಹಾಗೆ ಭಾರತಿ ಏರ್ಟೆಲ್ಗೆ ಹೊಡೆತ ಬೀಳುವಂತ ಸಾಧ್ಯತೆ ಇರ್ತಿತ್ತು. ಝೊಮ್ಯಾಟೊ ಕೂಡ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. 46 ರೂಪಾಯಿ 50 ಪ್ರೈಸ್ ರೇಂಜ್ ಅಲ್ಲಿ ಈಗ ಝೊಮ್ಯಾಟೊ ಟ್ರೇಡ್ ಆಗ್ತಿದೆ. ಝೊಮ್ಯಾಟೊ ಕೂಡ ತಮ್ಮ ಕ್ವಾರ್ಟರ್ 1 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ.
ಝೊಮ್ಯಾಟೊ ತಮ್ಮ ರಿಸಲ್ಟ್ಸ್ ಅನ್ನ ಮಿಲಿಯನ್ಸ್ ಗಳಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಈ ಕ್ವಾರ್ಟರ್ ನಲ್ಲಿ ಝೊಮ್ಯಾಟೊ 186 ಕೋಟಿ ಲಾಸಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಕ್ವಾರ್ಟರ್ ನಲ್ಲಿ ಇವರ ಲಾಸಸ್ 350 ಕೋಟಿಯಷ್ಟು ಇತ್ತು. ಹಾಗೆ ಜೂನ್ 2021ರಲ್ಲಿ ಇವರು 343 ಕೋಟಿ ಲಾಸಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಹಾಗೆ ರೆವೆನ್ಯೂನ ಗಮನಿಸಿದಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ರೆವೆನ್ಯೂ ಜಾಸ್ತಿ ಆಗ್ತಿರೋದು ಕಾಣಿಸ್ತದೆ. 1582 ಕೋಟಿ ರೆವೆನ್ಯೂಸ್ ಡಿಕ್ಲೇರ್ ಆಗಿದೆ. ಸೊ ಒಳ್ಳೆ ಒಂದು ರಿಸಲ್ಟ್ಸ್ ಅನ್ನೇ ಝೊಮ್ಯಾಟೊ ಡಿಕ್ಲೇರ್ ಮಾಡಿದ್ದಾರೆ. ಎಕ್ಸ್ಪೆನ್ಸಸ್ ಅನ್ನ ಗಮನಿಸಿದಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಫ್ಲಾಟ್ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ನಲ್ಲಿ ಏರಿಕೆ ಕಾಣಿಸ್ತಿದೆ. ಬಟ್ ಓವರ್ ಆಲ್ ರಿಸಲ್ಟ್ಸ್ ಅನ್ನ ಗಮನಿಸಿದಾಗ ಲಾಸಸ್ ಅರ್ಧದಷ್ಟು ಕಮ್ಮಿ ಆಗ್ತಿರೋದು ಖಂಡಿತವಾಗ್ಲೂ ಝೊಮ್ಯಾಟೊಗೆ ಪಾಸಿಟಿವ್ ಆಗಿರುತ್ತೆ. ಶೇರ್ ಪ್ರೈಸ್ ನಲ್ಲಿ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಓವರ್ ಆಲ್ ಒಳ್ಳೆ ರಿಸಲ್ಟ್ಸ್ ಝೊಮ್ಯಾಟೊ ಕಡೆಯಿಂದ ಬಂದಿದೆ. ಸೊ ಈ ಒಂದು ರಿಸಲ್ಟ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಸ್ವಲ್ಪ ರಿಕವರಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಬಟ್ ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಶಾರ್ಟ್ ಟರ್ಮ್ ಗೆ ಇಲ್ಲಿ ಎಂಟ್ರಿಯನ್ನು ತಗೋತಿದ್ರೆ ಅಂದಾಗ ಖಂಡಿತವಾಗ್ಲೂ 41 ರೇಂಜ್ ಅಲ್ಲಿ ಒಂದು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಇವತ್ತು ನಾನು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.